ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಖಡಕ್ ವಿಲನ್ ಹಾಗೂ ಖಡಕ್ ಪೊಲೀಸ್ ಆಫೀಸರ್ ಆಗಿ ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡಿರುವಂಥ ಧರ್ಮ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸ್ಟೂಡೆಂಟ್ ಲೈಫ್ ಅಂದರೆ ಗೋಲ್ಡನ್ ಲೈಫ್ ಅಂತ ನಾವು ಕೇಳೂ ಇದ್ದೀವಿ, ಅದನ್ನು ನಾವು ಅನುಭವಿಸೂ ಇದ್ದೀವಿ. ನಿಮ್ಮ ಸ್ಕೂಲೆಲ್ಲ ಎಲ್ಲಾಗಿದ್ದು ಸರ್? ಯಾವ ಸ್ಕೂಲಲ್ಲಿ ನೀವು ಓದಿದ್ದು? ಭಾರತೀಯ ಸಂಸ್ಕೃತಿ ವಿದ್ಯಾಪೀಠ ಅಂತ, ಭಾರತೀಯ ಸಂಸ್ಕೃತಿ ವಿದ್ಯಾಪೀಠ ಇಲ್ಲಿ ಚಾಮರಾಜಪೇಟೆಯಲ್ಲಿ. ಹೆಸರೇ ಕೇಳಕ್ಕೆ ಚೆನ್ನಾಗಿದೆ. ಭಾಳ ಇದು ಇತಿಹಾಸ ಇದೆ ಆ ಸ್ಕೂಲ್ದಲ್ಲಿ. ನಂದು ತುಂಬ ಚೆನ್ನಾಗಿದೆ ಸ್ಕೂಲ್ ಲೈಫ್. ಯಾಕೆಂದರೆ ನನಗೆ ಗ್ಯಾಪ್ಕ ಬಂದಾಗಿಂದ ನಾನು ಕ್ಲಾಸ್ ಲೀಡರು. ಅವಾಗಿಂದನೂ ಒಂಥರ ನಂದು ಒಂಥರ ಹೈಟ್ ಇರ್ಬೋದು, ಪರ್ಸ್ನಾಲಿಟಿ ಇರ್ಬೋದು. ಸೊ ನನಗೆ ಆಮೇಲೆ ಮೇ ಬಿ ನಾವೇ ತರಲೆ ಮಾಡ್ತಿದ್ದ ಏನೋ ಗೊತ್ತಿಲ್ಲ, ನಮ್ಮ ಲೀಡರ್ ಮಾಡೋರು. ನಮಗೆ ಏನಂದರೆ ಮಜಾ ಏನಂದರೆ ಯಾವೊಂದು ಚಾಕ್ಲೇಟ್ ತಂದು ಕೊಡೋಲ್ಲ ಅವನ ಹೆಸರು ಬರೆದು ಬಿಡೋದು ಬೋರ್ಡಲ್ಲಿ. ಸೊ ಎಲ್ಲರೂ ಆ ಥರ ಮಿಂಗಲ್ ಆಗಿರ್ತಾ ಇದ್ವಿ. ಆಮೇಲೆ ನಾನು ಅಷ್ಟೇ, ಅವಾಗೆಲ್ಲ ಚಿಕ್ಕ ಚಿಕ್ಕದು ಚಾಕ್ಲೇಟ್ಸ್ ರೋಬೋಟ್ ಇದೆ, ಗುರುವಾರದಂತೂ ರೋಬೋಟ್ ಅಂತ ಬರೋದು, ಜೈಂಟ್ ರೋಬೋಟ್ ಅಂತ ಒಂದು ಇದು ಇದು ಬರೋದು, ಸೀರಿಯಲ್ ಥರ ಬರೋದು, ಹಾಫ್ ಆನ್ ಅವರ್ ಪ್ರೋಗ್ರಾಮ್ ಗುರುವಾರದೊತ್ತು. ಅದಕ್ಕೆ ಕೂತ್ಕೋತಾ ಇದ್ವಿ. ಅದೇ ಒಂದು ನಮಗೆ ಇದು ಆ ಥರದ ಶೇಪಲ್ಲಿ ಚಾಕ್ಲೇಟ್ಗಳು ಬಿಡೋರು. ಆವಾಗ ಬಿಡಿ ಒಂದು ರೂಪಾಯಿಗೆ ಇಷ್ಟು ಸಿಗೋದು, ಅದನ್ನ ಜೋಬಲ್ಲಿ ತೊಗೊಂಡು ಹೋಗ್ಬಿಡ್ತಾ ಇದ್ದೆ. ಇಡೀ ಕ್ಲಾಸ್ಗೆ ಅನಿಸ್ತಾ ಇದೆ, ನನ್ನ ಫ್ರೆಂಡ್ಸ್ಗೆ ಇವ್ರಿಗೆಲ್ಲ. ಅದೇ ಥರ ನಾನು ಎಕ್ಸ್ಪೆಕ್ಟ್ ಮಾಡಿಬಿಡ್ತಾ ಇದ್ದೆ. ಅವಾಗೆಲ್ಲ ಗೊತ್ತಲ್ಲ, ಫ್ರೈಡೇಸ್ ಪ್ರೇಯರ್ಸ್ ಟೈಮಲ್ಲೂ ಅಷ್ಟೇ ಬೇಕು ಅಂತ ಯಾರು ತರಲೆ ಮಾಡ್ತೀವಿ ಅವ್ರನ್ನೆಲ್ಲ ಒಂಥರ ನಮಗೆ ನೋಡ್ಕೊಳ್ಳೋಕೆ ಕೇಳ್ಬಿಡೋರು. ಸೊ ಅಲ್ಲಿ ತರಲೆಗಳೇ ಆಗ್ತಿರಲಿಲ್ಲ. ಅವಾಗ ಟೀಚರ್ಸ್ ತುಂಬ ಕ್ಲೇವರ್. ಅವಾಗ ನೆನೆಸ್ಕೊತಾ ಇದ್ವಿ, ನಮ್ಮನ್ನ ಲೀಡರ್ ಮಾಡ್ರಲ್ಲ ಅಂದರೆ ನಮ್ಗೆ ಗೊತ್ತು ಯಾರು ತಪ್ಪು ಮಾಡ್ತಾರೆ ಅಂತ. ನಮ್ಮ ಟೀಮಲ್ಲೇ ಇರೋರಲ್ಲ, ಅವ್ರನ್ನೇ ಹಿಡಿಯೋರು ನಾವು. ಸೊ ಹಂಗಾಗಿ ಆ ಇದರಲ್ಲಿ ನಮ್ಗೇನಾಗೋಯ್ತು, ನಮಗೆ ಹಿಂಗಿದ್ರೇ ಮರ್ಯಾದೆ, ಹಿಂಗಿಲ್ಲ ಅಂದರೆ ಮರ್ಯಾದೆ ಅಲ್ಲ. ಸೊ ಹಿಂಗೆ ಮೇಂಟೈನ್ ಮಾಡಬೇಕು, ಇದು ತಪ್ಪು ಮಾಡಬಾರ್ದು. ಮಾಡಿ ಹಿಂಗೆ ಬರೆದಾಗ ಅವ್ರು ನಮ್ಮ ಮುಂದೆ ಅವ್ರನ್ನ ಬೈದಾಗ ನಾವು ಮಾಡ್ರೆ ಇದೇ ಬೈತೀವಿ. ಸೊ ಹಿಂಗೆಲ್ಲ ನಮಗೆ ಅದು ಕಲ್ಟಿವೇಟ್ ಆಗ್ತಾ ಹೋಗುತ್ತೆ. ಇಂಡೈರೆಕ್ಟ್ಲಿ ಅದು ನಮಗೆ ಫೀಡ್ ಆಗ್ತಾ ಹೋಗುತ್ತೆ, ನಮಗೆ ಗೊತ್ತಿಲ್ಲದೇ ನಾವು ಕಲ್ತು ಬಿಡ್ತೀವಿ. ಅದು ಟೈಮ್ ತೊಗೊಂಡ್ರು ಫೀಡ್ ಆಗ್ತಾ ಹೋಗುತ್ತೆ. ಹೌದು ಹೌದು. ಸರ್ ನೀವು ಫಸ್ಟ್ ಇಂದ ಟಾಪರಾ ಲಾಸ್ಟ್ ಇಂದ ಟಾಪರಾ? ಟಾಪರ್ ಅಂದರೆ ಯಾವ ಥರದಲ್ಲಿ? ಸ್ಕೂಲಿಗೆ ಟಾಪರಾ ಅಥವಾ ಓದೋದ್ರಲ್ಲ? ಆವ್ರೇಜ್. ಓಕೆ ಓಕೆ ಓಕೆ. ಆವ್ರೇಜ್. ಬಟ್ ಅವಾಗ ಟಾಪರು ಅದೆಲ್ಲ ಫೀಲಿಂಗೇ ಇರಲಿಲ್ಲ ಅಲ್ಲ ಸರ್? ಸ್ಕೂಲಲ್ಲಿ ಅದು ಇರಲೇ ಇಲ್ಲ. ನಾವು ಓದೋ ಟೈಮಲ್ಲಿ ಅವೆಲ್ಲ ಇರಲೇ ಇಲ್ಲ. ಈಕ್ವಲ್ ಇತ್ತು. ಯಾವಾಗ ಏನಂದರೆ ಪಾಸಿಂಗ್ ಎಕ್ಸಾಮ್ಸ್ ಅಷ್ಟೇ ನಾವೆಲ್ಲ. ಅಂದರೆ ಇತ್ತು 60% 65% ತೊಗೊಂಡ್ರೆ ಮರ್ಯಾದೆ ಅವಾಗ ಫಸ್ಟ್ ಕ್ಲಾಸ್ ಅಂತಂದರೆ. ಆ ಥರದಲ್ಲೇ ಇದ್ದಿದ್ದು. ಬಟ್ ನಾವೆಲ್ಲ ಅಷ್ಟೇ 55 60 65% ಅಷ್ಟರಲ್ಲೇ. ನಮ್ಗೆ ಅದರಲ್ಲೇ ಒಂದು ಖುಷಿ ಅವ್ರಿಗೆ ಮನೇಲಿ. ಅದು ಬಂದ್ರೆ ಸಾಕು ಅನ್ನೋರು ನಮಗೆ. ಆ ಥರದಲ್ಲಿ ನಮಗೆ ಸ್ಟ್ರಿಕ್ಟ್ ಮಾಡಲಿಲ್ಲ ಮನೇಲಿ, ಅದು ನಮ್ಗೆ ಬರಲೇ ಇಲ್ಲ. ನಾವು ಈಗ ನಿಮಗೆ ನೀವು ಹೇಳ್ದಾಗೇ ನಮ್ಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಎಲ್ಲ 25 ಮಾರ್ಕ್ಸ್ ಇದೆ ಈಗ ಚಿಕ್ಕ ಮಕ್ಕಳಿಗೆ, 5th ಸ್ಟ್ಯಾಂಡರ್ಡ್ಗೆಲ್ಲ. ನನ್ನ ಮಗನಿಗೆಲ್ಲ 23.5 ತೆಗೆದ್ರು ಮನೇಲಿ ಬೈತಿರ್ತಾರೆ. ನನಗೆ ಅದೇ ಅಬ್ಸರ್ವ್ ಮಾಡ್ತಿರ್ತೀನಿ. ಅಷ್ಟೇ ನಾನು ತೆಗೆದಿದ್ದೆ ಅವಾರ್ಡ್ ಕೊಟ್ಟಿಟ್ಟಿರೋರು ಮನೇಲಿ. ಆ ಥರ ನಾನು ಆ ಥರ ಸ್ಟ್ರಿಕ್ಟ್ ಮಾಡಲ್ಲ ನನ್ನ ಮಗನಿಗೆ. ಬಟ್ ನಾವು ಬೆಳೆದಿದ್ದ ರೀತಿ ಬೇರೆ, ಇವಾಗಿರೋ ರೀತಿ ಬೇರೆ. ಚಾಲೆಂಜು, ಕಾಂಪಿಟೇಷನು, ಅವ್ರ ಮಕ್ಕಳು ಹಿಂಗೆ ಓದ್ಬಿಟ್ಟಿದ್ದಾರೆ, ನೀನೇನು ಇನ್ನಿದು ಎಲ್ಲ ನೋಡ್ತಾ ಇದ್ದೀವಿ. ಕಂಪ್ಯಾರಿಸನ್ ಅನ್ನೋದು ತುಂಬ ಜಾಸ್ತಿ ಆಗಿದೆ, ಚಿಕ್ಕದ್ರಿಂದನೂ ಶುರು ಆಗ್ಬಿಟ್ಟಿದೆ ಸರ್ ಮಕ್ಕಳಿಗೆ. ಖಂಡಿತವಲ್ಲ. ಹೌದು. ಮತ್ತೆ ಅವರಿಗೆ ಪ್ರೆಷರ್ ಆಗ್ತಿದೆ ಆಲ್ರೆಡಿ ಇವಾಗ ಚಿಕ್ಕ ವಯಸ್ಸಲ್ಲೇ ಪ್ರೆಷರ್ ಆಗ್ತಿದೆ, ಸಿಕ್ಕಾಪಟ್ಟೆ ಪ್ರೆಷರ್ ಆಗ್ತಿದೆ. ಆಮೇಲೆ ಒಂದು ಲೆವೆಲ್ ಆದಮೇಲೆ ಅವರೇ ಇವಾಗ ನಾನು ನೋಡ್ತೀನಲ್ಲ, ಈಗ ನನ್ನ ಮಗಂದು ಚೈಲ್ಡ್ಹುಡ್ ಇದು. ನಾನು ಒಂದಿನ ಚಕ್ಕರ್ ಹಾಕ್ಸ್ಬಿಟ್ಟು ಯಾವುದೋ ಒಂದು ಇದಕ್ಕೆ ಯಾರೋ ಕರೆದಿರ್ತಾರೆ ಮಗನ ಕರ್ಕೊಂಬರಬೇಕು ಅಂತ. ಯಾಕಂದ್ರೆ ಅಲ್ಲಿ ಮಕ್ಳದ್ದು ಬರ್ಡೇ ಆಗೋದು, ನಾವು ಹೋಗ್ಲೇಬೇಕು, ಅವ್ನು ಕರ್ಕೊಂಬರ್ಬೇಕು. ಇವತ್ತು ಒಂದಿನ ರಜೆ ಹಾಕ್ತಾನೆ, ಅವ್ನು ಹೇಳ್ತಾನೆ, ಅವ್ರು ಮುಂದಕ್ಕೆ ಹೋಗ್ಬಿಡ್ತಾನೆ, ನಾನು ಆಗಲ್ಲ ಚಕ್ಕರ್ ಹಾಕೋಕ್ಕೆ. ಆ ಲೆವೆಲಲ್ಲಿ ಇದ್ದಾರೆ ಇವತ್ತು ಮಕ್ಕಳು. ನಮ್ಗೆ ಅವಾಗ ಚಕ್ಕರ್ ಓಡೋಗ್ಬಿಡ್ತಾ ಇದ್ವಿ, ಸಾಕು ಅಂತ ಹೋಗ್ತಾ ಇದ್ವಿ. ಇವತ್ತು ಚೇಂಜ್ ಆಗಿದೆ, ತುಂಬಾ ಚೇಂಜ್ ಆಗಿದೆ, ತುಂಬ ಚೇಂಜ್ ಆಗಿದೆ. ನಿಮಗೆ ಯಾವುದಾದ್ರು ತುಂಬ ಮೆಮೊರಬಲ್ ಮೂಮೆಂಟ್ ಅನ್ನೋದಿದೆಯಾ ಸ್ಕೂಲಲ್ಲಿ? ಸ್ಕೂಲಲ್ಲೂ ನಾಟಕಗಳು ಮಾಡಿದ್ದೀನಿ. ಓಕೆ ಓಕೆ. ಆ್ಯಕ್ಚುಲಾಗಿ ಸ್ಕೂಲಲ್ಲೂ ನಾಟಕಗಳು ಮಾಡಿದ್ದೀನಿ. ಆವಾಗ ರಾಣಿ ಚೆನ್ನಮ್ಮನ ಪಾತ್ರ ಯಾರೋ ಕಲಾವತಿ ಅಂತ ಯಾರೋ ಕನ್ನಡ ಮೀಡಿಯಮ್ ಅವ್ರು ಮಾಡಿದ್ಲು. ನಾನು ಇದು ಮನ್ರೋ ಸಾಹೇಬ, ಬ್ರಿಟಿಷ್ ರೋಲ್. ಓಕೆ. ಅದು ಆ ಲೈನ್ ಅಷ್ಟೇ, ಅದು 1-2 ಲೈನ್ ಗ್ಯಾಪ್ ಇದೆ.
ರಾಣಿ ಚೆನ್ನಮ್ಮ ನೀವು ನಮಗೆ ಕೊಡಬೇಕಾದ ಕಪ್ಪವನ್ನು ಕೊಡೋದಕ್ಕೆ ನಾವು ಇಲ್ಲಿಗೆ ಫೇಮಸ್ ಡೈಲಾಗ್ ಅದು. ಹೌದು 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 ಹೌದು. ಅದು ಸಕ್ಕದಾಗ ಇದಾಯಿತು ಸ್ಕೂಲಲ್ಲಿ. ನೀನು ಯಾಕೆ ಇದ್ಮೇಲೆ ಎಲ್ಲ ಇದು ಮಾಡು ಅಂತ ನಮಗೆ ಸ್ಕೂಲಲ್ಲಿ ಅವಲೇ ಇದು ಮಾಡೋರು. ಸೊ ನಮಗೂ ಇದು ಬರುತ್ತೆ ಅಂತ ಸ್ಕೂಲಿಂದನೇ ನನಗೆ ಅದೊಂಚೂರು ಸ್ವಲ್ಪ ಗೊತ್ತಾಯ್ತು ಆ್ಯಕ್ಟಿಂಗ್ದು. ಬಟ್ ಆದರೆ ನಂಗೆ ಡ್ಯಾನ್ಸಲ್ಲೇ ಜಾಸ್ತಿ ಇಂಟ್ರೆಸ್ಟ್ ಇದ್ದಿದ್ದು. ಆ ಡೈಲಾಗ್ ಏನಾದರೂ ನೆನಪಿದ್ರೆ ಹೇಳ್ಬೋದಾ? ಯಾವುದು? ಅದೇ ಅಷ್ಟೇ, ಅದಕ್ಕಿಂತ ಜಾಸ್ತಿ ಗೊತ್ತಿಲ್ಲ. ಚೆನ್ನಮ್ಮ ರಾಣಿ, ನಾವು ಇಲ್ಲಿಗೆ ಬಂದದ್ದು ನೀವು ನಮಗೆ ಕೊಡಬೇಕಾದ ಕಪ್ಪವನ್ನು ಕೇಳೋದಕ್ಕೆ. ಅವರು ರೇಸ್ ಆಗ್ಬಿಡ್ತಾರೆ. ಮತ್ತೆ ಅದು ಕಪ್ಪ ನಿಮಗೇಕೆ ಕೊಡಬೇಕು ಕಪ್ಪ, ನೀವೇನು ಒತ್ತೀರಾ ಬಿತ್ತು. ನಂಗೆ ಅವ್ರ ಡೈಲಾಗ್ ಜ್ಞಾಪಕ ಇದೆ, ನನ್ನ ಡೈಲಾಗ್ ಜ್ಞಾಪಕ ಇಲ್ಲ. ನಿಮ್ಮ ಡೈಲಾಗ್ ಆ ಥರ ಹಂಗಿತ್ತು ಅದು. ಫಸ್ಟ್ ಟೈಮ್ ಮಾಡಿದ್ದು ನೋಡಿ. ಅದು ಫಸ್ಟ್ ಅದು ಆದ್ಮೇಲೆ ಸುಮಾರು ಸ್ಕಿಟ್ ಮಾಡಿದ್ವಿ ನಾವು. ಬಟ್ ಇದು ಜ್ಞಾಪಕ ಇದೆ. ಜ್ಞಾಪಕ ಇದೆ. ಹೌದು, ಫಸ್ಟ್ ಹಂಗೆ ಅಲ್ಲ ಸರ್. ಅದು ಯಾವುದೇ ಒಂದು ಫಸ್ಟ್ ಇದು ನಮ್ಗೆ ಅದು ಖುಷಿ ಕೊಟ್ಬಿಡುತ್ತೆ ಅದು. ಓಕೆ ಸರ್, ನಿಮ್ದು ಹೆಂಗೂ ಗ್ಯಾಂಗ್ ಇತ್ತು, ಎಲ್ಲರೂ ತರಲೆ ಮಾಡ್ತಿದ್ರಿ. ತರಲೆ ಮಾಡಿ ಟೀಚರ್ ಹತ್ರ ಸಿಗಾಕೊಂಡು ಬೈಸ್ಕೊಂಡಿರೋದು? ನಮ್ಗೆ ಈ ಸ್ಕೂಲಲ್ಲೇ ಒಂಥರ ರೌಡಿಸಮ್ಗಳು. ರೌಡಿಸಮ್ ಅಂದರೆ ಅದು ಹೇಳೋಕ್ಕೆ ಆಗಲ್ಲ. ಓಕೆ. ಆಚೆ ಮಾವಿನಕಾಯಿ ಗಾಡಿ ಇರೋದು, ಸೊ ಈ ಸೌತೆಕಾಯಿ ಗಾಡಿ ಇರೋದು, ಆಮೇಲೆ ಎಲ್ಲ ಬೇಲ್ಪುರಿ ಗಾಡಿ ಎಲ್ಲ ಇರೋದು ನಮ್ಮ ಸ್ಕೂಲಿಂದ ಆಚೆ. ಅದರಲ್ಲಿ ಯಾವನೋ ಒಬ್ಬ ಅವ್ರನ್ನ ರೌಡಿ ಇರ್ತಾನೆ. ಅವನು 10th ಸ್ಟ್ಯಾಂಡರ್ಡ್ ಅವನು ನಮಗೆ ರ್ಯಾಗಿಂಗು, 8th ಸ್ಟ್ಯಾಂಡರ್ಡ್ ಇದು ಅಂತ. ಎಷ್ಟೋ ಜನಕ್ಕೆ ಅವರು ಗೊತ್ತಿರಲಿಲ್ಲ, ನಮ್ಮಣ್ಣಂದಿರು ಸ್ವಲ್ಪ ವಿಚಿತ್ರವಾಗಿದ್ದರು ಅಂತ. ಆ ಸ್ಕೂಲ್ ಇದು ನಮ್ಮ ಪಕ್ಕದೇ ಅಲ್ಲ ರೋಡ್ ಮನೆ. ಒಂದೇ ಒಂದು ವಿಚಾರ ಅಲ್ಲಿ ಹೋಯ್ತು ಅಂದರೆ ನಮ್ಮ ಹುಡುಗರು ಯಾರು ನನಗೆ ಇಲ್ತಂದ್ರೆ ಓಡೋಗಿ ಹೇಳ್ಬಿಡೋರು, ಓಡ್ ಬಂದ್ಬಿಡೋರು ನಮ್ಮ ಅಣ್ಣಂದಿರು. ಸೊ ಹಂಗಾಗಿ ಸ್ಕೂಲಲ್ಲಿ ನಮ್ಮದೇ ಒಂಥರ ಇದಿತ್ತು ಎಲ್ಲನೂ. ನಂಗಿದ್ರೆ ಮನೆಯಲ್ಲಿ ತುಂಬ ಪ್ಯಾಂಪರ್ಡ್ ಆಗಿ ಬೆಳೆಸಿದಾರಲ್ಲ ಚಿಕ್ಕವರಲ್ಲಿ. ತುಂಬಾನೇ ಅದರಲ್ಲೂ ನನಗೆ ಸಣ್ಣ ಸ್ಕ್ರ್ಯಾಚ್ ಹೊರಗಿನವರಿಂದ ಆಯಿತು ಅಂದರೆ ಅದು ಕಥೆನೇ ಬೇರೆ ಆಗ್ಬಿಡೋದಾಗ. ಅಷ್ಟು ಇದಾಗಿರೋರು ನಮ್ಮ ಅಣ್ಣಂದಿರಲ್ಲ, ಆ್ಯಕ್ಟಿವ್ ಆಗಿರೋ, ಅಲರ್ಟ್ ಆಗಿರೋರು. ಸೊ ಸ್ಕೂಲಲ್ಲಿ ಆ ಥರ ಒಂದು ರೌಡಿಸಮ್ಗಳು ಇದಾಗ್ಬಿಡೋದು ಅವಾಗಲೇ ನಾವೆಲ್ಲ ನೋಡ್ತಾ ಇದ್ವಿ. ನಿಜವಲ್ಲ ಅವಾಗಂತರ ಈಗೆಲ್ಲೂ ಇಲ್ಲ ಬಿಡಿ ಸದ್ಯ. ನಿಜವಲ್ಲೂ ಬೇಡ ಅದು, ಟಚ್ ಯಾರಿಗೂ ಬೇಡ. ಅಲ್ಲಿ ಅವಾಗ ಯಾರು ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಯಾರ್ದೋ ಗಲಾಟೆಯಲ್ಲಿ ಯಾರಿಗೋ ಇಟ್ಟು ಬಿದ್ದುಬಿಡೋದು. ಅವ್ರ ಮೇಲೆ ಕೋಪಕ್ಕೆ ಇನ್ಯಾರ ಬಂದು ಅವ್ರ ಪೇರೆಂಟ್ಸ್ ಜಗಳ ಆಗೋದು ನೋಡಿದ್ದೀವಿ ನಾವು ಹೈಸ್ಕೂಲಲ್ಲಿ. ಪಾಪ ಏನು ಮಕ್ಕಳು ವಿಚಾರಕ್ಕೆ ಎಂತೆಂಥ ಗಲಾಟೆ ಆಗಿದೆ ಗೊತ್ತಾ. ಬೇಜಾರಾಗುತ್ತೆ ನಮಗೆ ಅದನ್ನು ನೋಡೋದಕ್ಕೆ. ಆಮೇಲೆ ಟೀಚರ್ಸ್ ಯಾರ್ದೋ ಮೇಲೆ ತಪ್ಪು ತಿಳ್ಕೊಂಡು ಯಾರ್ದೋ ಕಂಪ್ಲೇಂಟ್ ಮಾಡಿ ಪ್ರಿನ್ಸಿಪಲ್ ಅಂತ ಹೇಳಿ ಅವ್ರಿಗೆ ಬಯಸೋದು, ನಮ್ಮನ್ನು ಬಯಸೋದು, ಇವೆಲ್ಲ ನಾವು ಇದು ಮಾಡಿದ್ವಿ. ಆಮೇಲೆ ನಾನು ಬಿಲೋ 7th ಸ್ಟ್ಯಾಂಡರ್ಡ್ ಇದರಲ್ಲಿ ನನಗೆ ತುಂಬ ಮರೆಯೋಕ್ಕಲ್ಲ ಸರಸ್ವತಿ ಮ್ಯಾಮ್ ಅಂತ. ಆ್ಯಕ್ಚುಲಿ 7th ಸ್ಟ್ಯಾಂಡರ್ಡು ನಾವು ಕಂಬೈನ್ ಸ್ಟಡಿ ಮಾಡ್ಕೊತಾ ಇದ್ವಿ. ನಾನು ನನ್ನ ಫ್ರೆಂಡು ಗಿರೀಶ್ ಅಂತ, ಗಿರೀಶ್ ಅಂತ, ಅವನ್ನ ಮರೆಯೋಂಗಿಲ್ಲ. ಆ ಗೂಬೆ ಏನು ಮಾಡ್ಬಿಟ್ಟ, ಮಧ್ಯಾಹ್ನ ಎಕ್ಸಾಮು ಅಂತ ಹೇಳ್ಬಿಟ್ಟ. ಸೆವೆಂತ್ ಎಕ್ಸಾಮು, ಲ್ಯಾಂಗ್ವೇಜು ಎಕ್ಸಾಮು. ಅದನ್ನು ನಾನು ಫುಲ್ ಭಯದಿಂದ ಓದ್ಕೊಂಡು ಇದು ಮಾಡ್ತಾಯಿದ್ದೀವಿ. ಕರೆಕ್ಟಾಗಿ ಆ್ಯಕ್ಚುಲಾಗಿ ಲಕ್ಕೀಲಿ 12ವರೆಗೆ ಒಂದು 1 ಅವರ್ ಮುಂಚೆನೇ ಹೋಗೋಣ ಸ್ಕೂಲ್ಗೆ ಅಂತ ನಮ್ಮ ಮನೆಯಿಂದ ಹೋಗಿದ್ದೀವಿ. ನೋಡಿದ್ರೆ ಇನ್ನು ಹಾಫ್ ಆನ್ ಅವರ್ ಇದೆ, ಬೆಳಗ್ಗೆ ಇರೋದು ಎಕ್ಸಾಮ್. ಅದು ಎಂಥ ಕೆಲಸ ಕೊಟ್ಬಿಟ್ಟಾನೆ. ಆ ಟೈಮಲ್ಲಿ ಪ್ರಮೋದ್ ಮನಿ ಟೀಚರ್ ಅಂತ ನಮ್ಮನೆ ಪಕ್ಕದ ಮನೆಯಲ್ಲೇ ಇದ್ರು ಅವರು. ಬಟ್ ತುಂಬ ಸ್ಟ್ರಿಕ್ಟ್. ಅವ್ರನ್ನ ನಾವು ಬೈಕೊಳ್ಳೋಂಗಿಲ್ಲ, ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್. ಹೋದ್ರೋಯ್ತು 1 ವರ್ಷ, ಹೋಗಲಿ ಬಿಡಿ ಬುದ್ಧಿ ಕಲಿತಾರೆ ಹಾಗೆ ಹೀಗೆ ಅಂದ್ಬಿಟ್ಟು. ಅವ್ರು ಸರಸ್ವತಿ ಮ್ಯಾಮು ಅವ್ರನ್ನ ಲೈಫಲ್ಲಿ ನಾನು ಮರೆಯಲ್ಲ. ಅಂದರೆ ಅವ್ರದ್ದು ವ್ಯಾಲ್ಯೂ ನನಗೆ ಬೆಳೀತಾ ಗೊತ್ತಾಯಿತು. 1 ವರ್ಷ ಹೋಗ್ಬಿಡ್ತಿತ್ತಲ್ಲ ಅನ್ನೋದು ಆಮೇಲೆ ಗೊತ್ತಾಯ್ತು ನನಗೆ. ಆಮೇಲೆ ಅವರು ಬೇಡ ಪನ್ರಲ್ಲಿ ಅಂದ್ಬಿಟ್ಟು ಇಬ್ಬರೂ ಕೂರಿಸಿ ಯಾರು ಚೆನ್ನಾಗಿ ಬರೀತಾರಲ್ಲ, ಟಾಪ್ ಬರೀತಾರಲ್ಲ, ಆ ಆನ್ಸರ್ ಶೀಟ್ ಅದು ಹೇಳಿದ್ರೆ ಸರಿನೋ ತಪ್ಪೋ ಗೊತ್ತಿಲ್ಲ ಪಾಪ. ಆಮೇಲೆ ಇದು ಅಂದರೆ ಅವರು ಮಕ್ಕಳು ಭವಿಷ್ಯ ಹಾಳಾಗುತ್ತೆ, ವರ್ಷದ ಆಗುತ್ತೆ. ಈಗ ಅವನು ಜ್ಞಾಪಿಸ್ಕೊಂಡು ಬರೆಯೋದಕ್ಕೂ ತೊಂದರೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವರು ಒಂದು ಒಳ್ಳೆ ಉದ್ದೇಶದಲ್ಲಿ ಪಾಪ ನನಗೆ ಇಬ್ರಿಗೂ ಆನ್ಸರ್ ಶೀಟ್ ಕೊಟ್ಬಿಟ್ರು. ಮೂಕಾಂಬಿಕಾ ಅಂತ ಅವ್ರು ನಮ್ಮ ಕ್ಲಾಸ್ಮೇಟ್ ಒಬ್ಳು, ಅವ್ರು ತುಂಬ ಚೆನ್ನಾಗಿ ಓದೋಳು. ಅವಳು ಹ್ಯಾಂಡ್ ರೈಟಿಂಗು ಅಷ್ಟೇ ಚೆನ್ನಾಗಿರೋದು. ಅವಳೇ ಕ್ಲಾಸಲ್ಲಿ ಅವಳು ಅಷ್ಟೇ ಟಾಪರು. ಮುಂದೆ ಫಸ್ಟ್ ಬೆಂಚಲ್ಲಿ ಕೂತ್ಕೊಳ್ಳೋದೇ ಗ್ರೇಡ್ ಅವಾಗ. ಅವೆಲ್ಲ ಲಾಸ್ಟ್ ಬೆಂಚು ತಂದು ಕೊಟ್ಟು ಆನ್ಸರ್ಸ್ನ ಬರ್ಸೋದೇ. ಪ್ರಮೋದ್ ಮಿಸ್ ಅಂತೂ ನೀವು ತಪ್ಪು ಮಾಡ್ತಾಯಿದ್ದೀರಾ, ಇಲ್ಲ ಹೋಗ್ಲಿ ಬಿಡಿ, ಜವಾಬ್ದಾರಿ ಬೇಕು, ಬರೀ ಡಿಸಿಪ್ಲಿನ್ ಇರಬೇಕು, ಅದು ಇದು ಅಂತ ಬೈತಾರೆ. ಸುಮ್ಮನಿರಮ್ಮ ಅಂತ ಅವ್ರು ಸಮಾಧಾನ ಮಾಡ್ತಿದ್ದಾರೆ. ನಮ್ಗೆ ಈ ಕಡೆ ಬೇಗ ಬರೀರೋ ಅಂತ ನಾವು ಟಕ ಬರೆದು ಅರ್ಧ ಗಂಟೆ ಹೊರಡೆ ಎಲ್ಲ ಬರೆದಿದ್ದೀವಿ. ನಾವು ರೆಗ್ಯುಲರಾಗಿ ಜಸ್ಟ್ ಪಾಸ್ ಆಗೋರು 17-18 ಮಾರ್ಕ್ಸ್ ತೊಗೊಂಡ್ಬಿಟ್ಟಿದ್ದೀವಿ ಅದಕ್ಕೆ. ಆ ಥರ 7th ಸ್ಟ್ಯಾಂಡರ್ಡ್ ಲೈಫ್ ಸ್ಟೈಲ್ ಇದು. ನಾನು ನೋಡಿ ಮಾತಾಡ್ತಾ ಜ್ಞಾಪಕ ನಾನು. ಯಾಕಂದರೆ ಟು ಬಿ ಫ್ರ್ಯಾಂಕ್ ವಿತ್ ಯು, ಉದಯ್ ಟಿ ವಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ
ಈ ಥರ ಇಂಟರ್ವ್ಯೂ ನಾನು ಯಾರು ತೊಗೊಂಡಿಲ್ಲ. ತಗೊಂಡಿಲ್ಲ. ಹೌದು. ನಿಮ್ಮ ಲೈಫ್ ಸ್ಟೈಲ್ ಏನು, ಹೆಂಗೆ ಇಂಡಸ್ಟ್ರಿಗೆ ಬಂದ್ರಿ, ಹೆಂಗೆ ಇದಾಯಿತು ಬಟ್ ಚೈಲ್ಡ್ಹುಡ್ಡಿಂದ ಈ ಥರ ಕೇಳಿದ್ರೆ ನಮಗೆ ಇನ್ನೂ ಮೆಮೊರೀಸ್ ಬರ್ಬೋದು. ಹೌದು. ಆಮೇಲೆ ನಮ್ಮ ದೊಡ್ಡಣ್ಣ ಬಂದು ಬಿಫೋರ್ ಕಸ್ಟಮ್ಸ್ ಆಫೀಸರ್ ಇದು ಏರ್ಪೋರ್ಟಲ್ಲಿ ಇರೋಕ್ಕೆ ಮುಂಚೆ ನಮಸ್ತೆ ಗಾರ್ಮೆಂಟ್ಸ್ ಅಂತ ಇತ್ತು ಅವಾಗ. ನಮಸ್ತೆ ಎಕ್ಸ್ಪೋರ್ಟ್ಸ್, ನಮಸ್ತೆ ಎಕ್ಸ್ಪೋರ್ಟ್, MNS ಎಕ್ಸ್ಪೋರ್ಟ್ಸ್ ಅಂತ ಅಲ್ಲಿ ಜಾಬಲ್ಲಿದ್ದರು. ಅದು ಇದು ಕ್ಲಾತಿಂಗ್ ಎಕ್ಸ್ಪೋರ್ಟ್ಸ್. ಅದು ಹಾಫ್ ಸ್ವೆಟರ್ಸು ಕಲರ್ಸು ಅಂದರೆ ಎಲ್ಲ ಫಾರಿನ್ಗೆ ಎಕ್ಸ್ಪೋರ್ಟ್ ಆಗೋದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗೋದು. ಅದರಲ್ಲಿ ಕೆಲವು ಇದನ್ನು ನಮಗೆ ಮನೆಗೆ ತರೋನು. ನಾನು 8th 9th ಸ್ಟ್ಯಾಂಡರ್ಡ್ಗೆ ಒಂಥರ ಕಾಲೇಜ್ ಒಂಥರ ಕಾಣ್ತಾ ಇದ್ದೆ ಅವಾಗ. ಐಟು ಪರ್ಸನಾಲಿಟಿ ನಮ್ಮ ಸ್ಕೂಲಲ್ಲಿ ನಾನೇ ಐಟು ಬೇರೆ. ಎವ್ರಿ ಫ್ರೈಡೇಸ್ ಆಗ್ಬಿಟ್ರೆ ಟೀಚರ್ಸ್ ಇದ್ದಾರೆ, ಒಂದು ಇಕ್ಬಾಲ್ ಅಂತಿದ್ರು ಟೀಚರು, ಇನ್ನೊಂದು ಇಬ್ಬರು ಇದ್ರು ಶ್ರೀ ಮ್ಯಾಮ್ ಏನೋ ಧರ್ಮಿ ಅಂತ ಕರೆಯೋರು. ನೋಡಪ್ಪ ನನ್ನ ಮಗನ ಫಂಕ್ಷನ್ ಇದೆ, ನಿಮ್ಮ ಮೊನ್ನೆ ಗ್ರೀನ್ ಫ್ಲೋರಸೆಂಟ್ ಗ್ರೀನ್ ಇದು ಹಾಕೊಂಡ್ಬಂದಿದ್ದಾರೆ ಸರ್ ಆಫ್ ಸ್ವೆಟ್ರು, ಅದು ಬೇಕಪ್ಪ. ಯಾವ್ದು ಕೊಟ್ಟರು ವಾಪಸ್ ಬರ್ತಾ ಇರಲಿಲ್ಲ. ಬಟ್ ನಾನು ಕೂಡ ನಮ್ಮ ಅಣ್ಣನೂ ಹಂಗೆ ನಂಗೆ ಫ್ರೀಡಮ್ ಬಿಟ್ಟಿದ್ದ. ಸೊ ಎಲ್ಲ ನಂದು ಎಷ್ಟು ಬಟ್ಟೆಗಳು ಆ ಥರ ಇಸ್ಕೊಂಡಿದ್ದಾರೆ ಫ್ರೆಂಡ್ಸ್ಗಳು. ಅಂದರೆ ಆ ಥರ ಕಲರ್ಸ್ ಹಾಕ್ತಿದ್ದೆ ನಾನು ಆವಾಗಲೇ. ಅಂದರೆ ಸ್ಕೂಲ್ ಡ್ರೆಸ್ ಮೇಲೆ ಅದು ಹಾಫ್ ಸ್ವೆಟರ್ಸ್ ಹಾಕಿದ್ರೆ ಅದೊಂಥರ ಇದು ಇರೋದು ಅದು. ಸೊ ಆ ಥರ ಕೊಡ್ತಾಯಿದ್ದೆ. ಹಂಗೆ ತುಂಬ ಕ್ಲೋಸ್ ಆಗ್ತಾಯಿದ್ದೆ ನಾನು ಟೀಚರ್ಸ್ಗೆ. ಆಮೇಲೆ ಈ ವ್ಯಾಲ್ಯೂಯೇಷನ್ ಮಾಡೋ ಟೈಮಲ್ಲಿ ನನ್ನನ್ನು ಕೂರಿಸ್ಕೊಂಡ್ಬಿಡೋರು, ಸೆಂಟ್ರಲ್ ಕೂರಿಸ್ಕೊಂಡ್ಬಿಡೋರು. ಎಲ್ಲ ಮಾರ್ಕ್ಸ್ ಹಾಕಿದ್ರೆ ಟೋಟಲ್ ಮಾಡು ಅಂತ. ಅದರಲ್ಲಿ ನನ್ನ ಕ್ಲೋಸ್ ಇರೋರಿಗೆಲ್ಲ ಏನು ಮಾಡೋದು, ಒಬ್ಬೊಂದು 43 ಇದ್ದರೆ 47 ಮಾಡೋದು. ಟೋಟಲ್ ಹಾಕಿದ ಮಿಸ್ ಅಂತಂದರೆ ಆಯಿತು, ಇದು ಮಾಡ್ಬಿಡೋರು. ರೀಚೆಕ್ ಮಾಡಿಲ್ಲ, ನಾವು ಯಾವತ್ತೂ ಸಿಕ್ಕಾಕೊಂಡಿಲ್ಲ ಇದರಲ್ಲಿ. ಇವೆಲ್ಲ ತರಲೆಗಳು ಮಾಡಿದ್ದೀವಿ ನಾವು ಹೈಸ್ಕೂಲ್ ಇದರಲ್ಲಿ. ತುಂಬ ಚೆನ್ನಾಗಿರುತ್ತಲ್ಲ. ಆಮೇಲೆ ಬಯಾಲಜಿ ಟೀಚರು ಇದ್ದರು ಪುಷ್ಪಮಾಲಾ ಮ್ಯಾಮ್ ಅಂತ, ಅವ್ರು ಸಿಕ್ಕಾಪಟ್ಟೆ ಸ್ಟ್ರಿಕ್ಟು. ನಾನು 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೆಯೋವರೆಗೂ ಅವ್ರಿಗೆ ನಾನೇ ತರಲೆ ಅನ್ನೋದು ಗೊತ್ತಿರಲಿಲ್ಲ. ಅಷ್ಟು ಚೆನ್ನಾಗಿ ಅಂದರೆ ಏನಂದರೆ ನಾನೇನು ಮಾಡ್ಬಿಡವೆ, ಅವರು ಡಿಕ್ಟೇಷನ್ ಮಾಡ್ಬೇಕಾರೆ, ಅವರು ಪಾಠ ಹೇಳ್ತಿರ್ಬೇಕಾದ್ರೆ ನಾನೇನು ಮಾಡ್ಬಿಡ, ಅವರು ಮಾತಾಡೋ ವರ್ಡಿಂದನೂ ಬರ್ಕೊತಾ ಇದ್ದೆ ನಾನು. ಹಿಂಗೆ ಬರ್ಕೊಂಡು ವಾಟ್ ಆರ್ ಯು ಡೂಯಿಂಗ್ ಅಂತ ಕೇಳೋರು. ನಾನು ವಾಟ್ ಎವರ್ ಯು ಸೇ ಐ ಆಮ್ ರೈಟಿಂಗ್ ಇದೆ ಅದು ತೋರಿಸ್ತಾ ಇದ್ದೆ ನಾನು. ಸಿಡೋನ್ ಅದು ಯಾವತ್ತೋ ಒಂದಿನ ಮಾಡಿದ್ದು ನಾನು ಅಷ್ಟೇ, ರೆಗ್ಯುಲರಾಗಿ ಮಾಡಿಲ್ಲ. ಅದು ಮಾಡಿದ್ದ ಒಂದು ದಿನಕ್ಕೆ ಅವ್ರಿಗೆ ಓವರ್ ಇಂಪ್ರೆಸ್ ಆಗ್ಬಿಟ್ಟೆ ನಾನು. ಅವಾಗಿಂದ ನನ್ನ ಬಗ್ಗೆ ತುಂಬ ಗೌರವ. ಯಾವಾಗ 10th ಕಾಪಿ ಹೊಡಿತಿದ್ದು ಸಿಕ್ಕಾಕೊಂಡೆ, ಅಲ್ಲಿ ಬೈಲಿಲ್ಲ, ಅವ್ರಿಗೆ ಶಾಕ್ ಆಗೋಗಿದೆ. ಅವ್ರಿಗೆ ಇವ್ನು ಈ ಥರ ಕಾಪಿ ಹೊಡಿತಾನ ಅಂತ ಅವರು ಶಾಕ್ ಆಗೋಗಿದೆ. ಆಚೆ ಬಂದು ದಟ್ ವಾಸ್ ಮೈ ಲಾಸ್ಟ್ ಎಕ್ಸಾಮ್ ಅನ್ಸುತ್ತೆ, ಲಾಸ್ಟ್ ಪೇಪರ್ ಆಫ್ ಎಕ್ಸಾಮ್ ಅನ್ಸುತ್ತೆ. ಸೊ ನಾನು ಆಚೆ ಬಂದು ಮ್ಯಾಮ್ ಥ್ಯಾಂಕ್ ಯು, ಏನೋ ಎಷ್ಟೋ ಕಾಪಿ ಹೊಡೆಯೋದು ನೀನು ಹಿಂಗೆ. ಅವರು ನನಗೆ ಶಾಕ್, ಇವ್ರು ಹಿಂಗೆ ಬೈತಾ ಇದಾರ ಅಂತ. ಐ ನೆವರ್ ಎಕ್ಸ್ಪೆಕ್ಟೆಡ್ ಫ್ರಮ್ ಯು ದಿಸ್, ಹೆಂಗೆ ಏನೇನೋ ಬೈತಾ ಇದ್ದಾರೆ. ನಾನು ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ನೋಡ್ರಿ ಅವ್ರು ಕಿಟಕಿಯಿಂದ ನೋಡಿದ್ದಾರೆ, ಬಟ್ ಇದು ಶಾಕಲ್ಲಿ ನನಗೆ ಆ ಸ್ಪಾಟಲ್ಲಿ ಬಂದು ಹಿಡಿಯೋಕ್ಕೂ ಮನಸ್ಸು ಬಂದಿಲ್ಲ, ಬೈಯೋಕ್ಕೂ ಬಂದಿಲ್ಲ. ಸ್ಕ್ವಾಡ್ಗಳು ಬಂದಿದ್ದಾರೆ ಆ ಟೈಮಲ್ಲಿ, ಏನೂ ಇದಾಗಿಲ್ಲ. ಸ್ಕ್ವಾಡ್ ಕಾಪಿ ಅಂದರೆ ನಾನೇನು ಇದೆಲ್ಲ ಎತ್ಕೊಂಡು ಹೋಗಿಲ್ಲ. ಯಾವುದೋ ಒಂದು 2-3 ಕ್ವಶನ್ ಇಲ್ಲ, ನಮ್ಮ ಕಣ್ಣು ತುಂಬ ಶಾರ್ಪ್ ಇತ್ತು. ಹಿಂಗೆ ನೋಡ್ರೆ ಎಲ್ಲ ಕಾಣಿಸ್ಬಿಡೋದು, ಬರ್ಕೊಂಡ್ಬಿಡ್ತಾ ಇದ್ವಿ, ಬರೀತಾ ಇದ್ವಿ. ಆ ಟೈಮಲ್ಲಿ ಅವರು ಪಾಪ ಲಾಸ್ಟಲ್ಲಿ ಬೈಸ್ಕೊಂಡಿದ್ದು ನಾನು. ಅದಾದ್ಮೇಲೆ ಅವರು ಅದು ಆ್ಯಕ್ಚುಲಿ ಲಾಸ್ಟ್ ಎಕ್ಸಾಮ್ ದಿನ ಬಿಫೋರ್ ಎಂಟ್ರಿಂಗ್ ಟು ಎಕ್ಸಾಮ್ ಹಾಲ್ ಅವ್ರು ಹೇಳಿದರು, ಇದಾದ್ಮೇಲೂ ಬರ್ತಿರ್ಬೇಕಪ್ಪ, ಮಾತಾಡ್ತಿರ್ಬೇಕು, ಇಷ್ಟೆಲ್ಲ ಹೇಳಿದರು. ಅದು ಯಾವಾಗ ಬೈದ್ರು ಅದೇ ಲಾಸ್ಟು, ಮತ್ತೆ ನೋಡೋಕ್ಕೆ ಹೋಗೋಕ್ಕಾಗಿಲ್ಲ ನನಗೆ, ಮತ್ತೆ ಸಿಕ್ಕೂ ಇಲ್ಲ. ಆಮೇಲೆ ಆಮೇಲೆ 7th ಸ್ಟ್ಯಾಂಡರ್ಡ್ ನೋಡಿ ಇನ್ನೊಬ್ರು ಪೊನ್ನಮ್ಮ ಮೇಡಮ್ ಅಂತ, ಅಯ್ಯೋ ಇಂಗ್ಲೀಷ್ ಟೀಚರು, ಅವರು ಅಷ್ಟೇ ತುಂಬ ಇಷ್ಟಪಡೋರು. ಒಂಥರ ಎಲ್ಲಾನು ಮಾತಾಡಿಸ್ತಾ ಇದ್ದೆ. ನನಗೆ ಅದೊಂದು ಜಾಸ್ತಿ ಇರ್ತಿದ್ರಿ, ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ದೆ, ಅದು ಇಷ್ಟ ಆಗೋದು ಅವ್ರಿಗೆ. ಅವ್ರು ಬಿಟ್ಟರೆ ಸರಸ್ವತಿ ಮ್ಯಾಮ್ ನಮ್ಮ ದೇವರವರು, ಅವ್ರನ್ನ ಮರೆಯಂಗಿಲ್ಲ. ಒಂದು 2-3 ಸಲ ನಮ್ಮ BSVP ಗ್ರೂಪ್ ಇದೆ, ಸ್ಕೂಲ್ ಗ್ರೂಪ್ ಇದೆ. ಪಾಪ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಕ್ಲಾಸ್ಮೇಟ್ಸ್ ಎಲ್ಲ, ಅವರೆಲ್ಲ. ಅದೇನಾಗೋಯ್ತು, ಸ್ಕೂಲ್ ಆದಮೇಲೆ ಕಾಲೇಜೆಲ್ಲ ಇದಾದ್ಮೇಲೆ ಮತ್ತೆ ಇದು ಮಿಂಗಲಾಗಿ ಒಂದು ಸಲ ಮೀಟ್ ಮಾಡೋಕ್ಕಾಗಲಿಲ್ಲ. ಅವರು ಒಂದ್ಸಲಿ ಫಂಕ್ಷನು ಗ್ಯಾದರಿಂಗ್ ಮಾಡಿದರು, ಸರಸ್ವತಿ ಮ್ಯಾಮ್ನ ಕರೆಸಿ ಅವ್ರು ಏನೇನೋ ಗಾರ್ಲ್ಯಾಂಡ್ ಎಲ್ಲ ಮಾಡೋದು. ಆ ಟೈಮಲ್ಲಿ ನಂಗೆ ಶೂಟಿಂಗ್ ಬಿದ್ದುಬಿಟ್ಟಿತ್ತು. ಅದು ಬೆಂಗಳೂರಾಗಿದ್ದರೆ ಏನಾರು ರಿಕ್ವೆಸ್ಟ್ ಮಾಡಿ ಬಂದುಬಿಡ್ತಾ ಇದ್ದೆ. ಅದೊಂದು ಮಿಸ್ ಆಯಿತು. ಅವ್ರನ್ನ ಆಶೀರ್ವಾದ ತೊಗೊಂಡು ಅದು ಹೇಳ್ಬೇಕಿತ್ತು ನಾನು ಅವ್ರಿಗೆ, ಅದೆಲ್ಲ ಮಿಸ್ ಆಯಿತು ಅದು. ಸೊ ಇದೆಲ್ಲ ನೋಡಿ, ನೀವು ಕೇಳಿದಾಗ ಇದೆಲ್ಲ ನೆನಪಿಗೆ ಬರುತ್ತೆ, ಖುಷಿ ಆಗುತ್ತೆ. ಸರ್ ನಿಮ್ಮ ಸ್ಕೂಲ್ ಡೇಸ್ ಅಂತೂ ವಂಡರ್ಫುಲ್ ಆಗಿತ್ತು. ನಿಮ್ಮ ಕಾಲೇಜ್ ಡೇಸ್ ಹೇಗಿತ್ತು ಸರ್? ಕಾಲೇಜ್ ಡೇಸು ನಿಜವಾಗ್ಲೂ ಮರೆಯೋಕ್ಕಾಗಲ್ಲ. ಹೆಂಗೆ ಅಂದರೆ ನಂದು ತುಂಬಾ ಪ್ರತಿಯೊಂದು ಹೆಜ್ಜೆಯಲ್ಲೂ ನನಗೆ ಒಂಥರ ಡಿಫ್ರೆಂಟಾಗಿ ಲೈಫ್ ಸ್ಟಾರ್ಟ್ ಆಯಿತು. ನನಗೆ SSM RV ಕಾಲೇಜ್, JP ನಗರ್ RV ಕಾಲೇಜ್ ಓದಿದ್ದು ನಾನು.
ಅಲ್ಲಿ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಮಾಡಿದೆ. ಡಿಗ್ರಿ ವಿ ಇ ಟಿಗೆ ಹೋದೆ, ಯಾಕಂದರೆ ನಾನು ಸೆಕೆಂಡ್ ಪಿ ಯು ತುಂಬ ಕಡಿಮೆ ಪರ್ಸೆಂಟೇಜ್ ತೊಗೊಂಡೆ. 63 ಏನೋ ತೊಗೊಂಡೆ ನನಗೆ. ಅಯ್ಯೋ ಅದೇ ದೊಡ್ಡ ವಿಚಾರ, ಅದನ್ನು ಇದು. ಆಮೇಲೆ ಅಷ್ಟು ಸ್ವಲ್ಪ ತರಲೇನೋ ಆಗಿದ್ದು ನಮ್ಮದೆಲ್ಲ. ಆಮೇಲೆ ಪ್ರಿನ್ಸಿಪಲ್ ಏನೇ ಬರೋಲ್ಲಿ ಸೀಟ್ ಕೊಡಲಿಲ್ಲ ನಮಗೆ. ರಾಮಸ್ವಾಮಿ ಅಯ್ಯಂಗಾರ್ ಅಂತ ಭಾಳ ಒಳ್ಳೆ ಪ್ರಿನ್ಸಿಪಲ್, ನಮ್ಗೆ ತುಂಬ ಇಷ್ಟ ಅವರು. ಬಟ್ ಏನೋ ಅದೇನೋ ಸ್ಟಿಕ್ ಆನ್ ಆಗಿಬಿಟ್ಟಿದ್ರು ಹಿಸ್ಟ್ರಿಗೆ ಪರ್ಸೆಂಟೇಜ್ ಅಂತ. ಸೊ ವಿ ಟಿ ಕಾಲೇಜ್ಗೆ ಹೋಗಿ ಅಲ್ಲಿ ಡಿಗ್ರಿ ಮಾಡಿದ್ದು. ಫಸ್ಟ್ ಪಿ ಯುಲಿ ನನಗೆ ಎಂಟ್ರಾಗಿದ್ದ ತಕ್ಷಣ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇದಿತ್ತು, ಸ್ಟಾರ್ಟಿಂಗಲ್ಲೇ ಮಾಡ್ತಾರೆ ಅದನ್ನು. ಸೊ ಅದರಲ್ಲಿ ಡ್ಯಾನ್ಸ್ ಇದು ಕೊಟ್ಟಿದ್ದೆ. ಆವಾಗ ನಮ್ಮ ಜೆಂಟಲ್ಮನ್ ಒಂದು ಪ್ರಭುದೇವಂದು ಚಿಕ್ಕ ಬುಕ್ಕು ರೈಲೆ ಸಾಂಗು, ಆ ಸಾಂಗಿಗೆ ಡ್ಯಾನ್ಸ್ ಆಡಿದ್ದು ನಾನು ಫಸ್ಟು. ಅದನ್ನು ಪ್ರಾಕ್ಟೀಸ್ ಮಾಡುವಾಗಲೇ ಎಲ್ಲ ಇದಾಗೋಯ್ತು, ಕಾಲೇಜಲ್ಲಿ ಗೊತ್ತಾಗೋಯ್ತು ಯಾರೋ ಸರಿಯಾಗಿದ್ದಾನೆ ಡ್ಯಾನ್ಸರ್. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಒಂದು ದೊಡ್ಡ ರ್ಯಾಗಿಂಗ್ ಇದು ಇಶ್ಯೂ ಆಯಿತು, ಅದು ರೌಡಿಸಮ್ಮು ಇದಾಯಿತು. ಡಿಗ್ರಿಲಿ ಒಬ್ಬ ಇದ್ದ, ನಾನು ಹೆಸರು ಮರ್ತಾ ಇದ್ದೀನಿ, ಅವನು ಡಿಗ್ರಿ ಅವನು 4 ವರ್ಷದಿಂದ ಟಾಪ್ ಡ್ಯಾನ್ಸರ್ ಅವನು ಆ್ಯಕ್ಚುಲಿ ನಮ್ಮ ಕಾಲೇಜಲ್ಲಿ. 5ನೇ ವರ್ಷ ಅವನಿಗೆ ಒಂಥರ ಏನೋ ಒಂಥರ ಇದಾಗ್ಬಿಟ್ಟಿದೆ, ಈಗೋ ಆಗಿದೆ. ಒಂದು ದಿವಸ ವಾಪಸ್ ಬರ್ತಾ ಇದ್ದೀನಿ ಕಾಲೇಜ್ಗೆ ಹೊರಗಡೆ, ಕಾರ್ನರಲ್ಲಿ ಎಲ್ಲ 7-8 ಜನ ಇದ್ದಾರೆ, ಫೇಸ್ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ಯಾ, ಸೈಲೆಂಟಾಗಿ ಇರು, ಈ ಸಲ ಆಡಬೇಡ ಡ್ಯಾನ್ಸ್, ಇದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಡಬೇಡ. ಹಿಂಗೆ ನನಗೆ ನಾನು ಚೈಲ್ಡ್ ಥರ, ನಂಗೆಲ್ಲ ಗೊತ್ತಿಲ್ಲ, ನಾನು ಆಡ್ತೀನಿ. ಒಂದು ಬಿಟ್ಟ ಯಾರೋ ಹೊಡೋದು ಇದೆಯಾ, ನಮ್ಗೆ ಫಸ್ಟ್ ಟೈಮ್ ಅದು ಏಟು ಅಂದರೆ ಏನು, ಒದೆ ಅಂದರೆ ಏನು ಗೊತ್ತೇ ಇಲ್ಲ ನಮಗೆ. ಅಷ್ಟೇ, ಅದು ಮನೆಗೆ ಹೇಳಿದ್ಮೇಲೆ ಅದು ನಮ್ಮ ಅಣ್ಣಂದಿರು ಅವ್ರಿಗೂ ಒಂದು ಕತೆ ಆಯಿತು, ದೊಡ್ಡ ಇದಾಯ್ತು ಅದು. ಬಟ್ ಅಂದರೆ ಆ ಟೈಮಲ್ಲಿ ಅದೊಂದು ಎಂಥ ಎಕ್ಸ್ಪೀರಿಯೆನ್ಸ್ ಆಯಿತು ಅಂದರೆ, ಆಡಬಾರ್ದು ಅನ್ನೋದು. ಅದಾದಮೇಲೆ ಅವ್ನಿಗೆ ಆಡ್ದಾರಂಗೆ ಸ್ಥಿತಿ ಬಂದ್ಬಿಟ್ಟಿತ್ತು, ಆ ಥರ ಇಟ್ಬಿಟ್ಟಿದ್ರು ಕೆಲಸ ಅವನಿಗೆ. ಆಮೇಲೆ ಆಡೋಕ್ಕೂ ಬಿಟ್ವಿ, ಆಡಲಿ ಅಂತ. ಆಮೇಲೆ ನನಗೆ ಹೆಸರು ಬಂತು ಅದರಲ್ಲಿ ಕಾಲೇಜಲ್ಲಿ. ಇದು ಅಲ್ಲಿಂದ ಫಸ್ಟ್ ಪಿ ಯುಲಿ ಆಡಿದ್ದು ಡ್ಯಾನ್ಸು. ಸೆಕೆಂಡ್ ಪಿ ಯುಲಿ ಯಾವುದು ಬಾಂಬೆ ಮೂವಿ ಸಾಂಗ್ ಆಡಿದೆ, ಅಮ್ಮ ಅಮ್ಮ ಸಾಂಗ್, ಅದಕ್ಕೆ ಆಡಿದೆ. ಅದು ಸೂಪರಾಗಿದೆ, ಹೆಸರಾಯಿತು. ಅದಾದಮೇಲೆ ವಿ ಇ ಟಿ ಕಾಲೇಜ್ಗೆ ಹೋಗಿದ್ದು. ನಮ್ಮ ಈ ಕಾಲೇಜಲ್ಲಿ ಏನಂದರೆ ಕ್ರಿಕೆಟು, ಒಳ್ಳೆ ಬೌಲರ್ ನಾನು, ಕ್ರಿಕೆಟು, ಶಟಲ್ ಪ್ಲೇಯರು, ಕೇರಮ್ ಚಾಂಪಿಯನ್, ನನ್ನ ಕಾಲೇಜ್ಗೆ ಚಾಂಪಿಯನ್ ನಾನು ಕೇರಮ್. ಕೇರಮ್ ಸ್ಪೋರ್ಟ್ಸ್ ಯಾವುದೂ ಬಿಟ್ಟಿಲ್ಲ ಸರ್, ಎಲ್ಲ ಗೇಮ್ಸು ಆಡ್ತಿದ್ರಿ ನೀವು? ಅಂದರೆ ಯಾವುದ್ಯಾವುದು, ಅದೇ ಟೇಬಲ್ ಟೆನ್ನಿಸ್ ಆಡ್ತಿದ್ದೆ, ಆಡಿದ್ದೀನಿ ಅಂದರೆ ಸಖತ್ತಾಗೆ ಆಡ್ತಾಯಿದ್ದೆ. ಬಟ್ ಕೇರಮಲ್ಲಿ ಚಾಂಪಿಯನ್ ನಾನು. ಚೆಸ್ ಆಡ್ತಿದ್ವಿ, ಎಲ್ಲ ಇದ್ದಿದ್ರು, ಬಟ್ ಕೇರಮಲ್ಲಿ ಚಾಂಪಿಯನ್. ಶಟ್ಲು ತುಂಬ ಚೆನ್ನಾಗಿ ಆಡ್ತಾಯಿದ್ದೆ. ಆಮೇಲೆ ಕ್ರಿಕೆಟ್ ರೆಗ್ಯುಲರ್ ಇದು ಮಾಡ್ತಿದ್ದೆ, ಈಗಲೂ ಬೌಲರೇ ನಾನು, ಅದೇನಿಲ್ಲ. ಕಾಲೇಜಲ್ಲಿ ಇದರಲ್ಲಿ ಮೀರಾ ಮೇಡಮ್ ಅಂತ ಅವರು ವೈಸ್ ಪ್ರಿನ್ಸಿಪಲ್, ತುಂಬ ನನಗೆ ಸಪೋರ್ಟ್ ಮಾಡೋರು. ತುಂಬ ಇದೆಲ್ಲ ಈ ಗಲಾಟೆಗಳೆಲ್ಲ ಅವರು ಮೇಲ್ಗಡೆ ಫಸ್ಟ್ ಫ್ಲೋರಿಂದ ನೋಡಿದರು, ಈ ಥರ ಆಗಿದ್ದು. ಆ ಟೈಮಲ್ಲೆಲ್ಲ ಏನೋ ನಾವು ಇರೋ ಪರ್ಸ್ನಾಲಿಟಿಗೆ ನಾವೇ ತಪ್ಪು ಮಾಡಿರ್ತೀವಿ ಅನ್ನೋ ಥರ ಕಾಣೋದು. ಆ ಟೈಮಲ್ಲಿ ಲಕ್ಕಿಲಿ ವೈಸ್ ಪ್ರಿನ್ಸಿಪಲ್ ನೋಡಿ ಅದನ್ನು ಯಾರು ತಪ್ಪು ಅಂತ ಕರೆಕ್ಟಾಗಿ ಹೇಳಿದಾಗ ಅಲ್ಲಿ ನಮಗೂ ಒಂದು ರೆಸ್ಪೆಕ್ಟ್ ಸಿಕ್ತು ಅವಾಗ ಆ ಟೈಮಲ್ಲಿ. ಅದು ಜೆ ಪಿ ನಗರ ಬೇರೆ, ನಾವು ಚಾಮರಾಜಪೇಟೆ, ಅಲ್ಲಿಂದ ನಾನು ಜೆ ಪಿ ನಗರ ಹೋಗ್ತಾ ಇದ್ದೆ. ಸೊ ನಮ್ಗೆ ಒಬ್ಬನೇ ಮನೇಲಿ ಅಮ್ಮ ಕಳ್ಸೋದಕ್ಕೆ ಯೋಚನೆ ಮಾಡೋದು, ಈ ಥರ ಎಲ್ಲ ಮಾಡ್ಕೊತಾನೆ ಅಂತ. ಇನ್ನು ಎಂಟ್ರಿ ಆಫ್ ಇದು ಲೈಫ್ ಸ್ಟೈಲ್, ಅದು ಕಾಲೇಜ್ ಕಲರ್ ಡ್ರೆಸ್ ಅನ್ನೋದು. ಅಲ್ಲಿ ಅದೊಂದು ಇದಾಯಿತು. ಆಮೇಲೆ ಆ ಕಾಲೇಜಲ್ಲಿ ಜಗದೀಶ್ ಅಂತ ಒಬ್ಬರು ನಂಗೆ ಅಕೌಂಟೆನ್ಸಿ ಲೆಕ್ಚರರ್ ಇದ್ದರು. ನಾನು ಆ್ಯಕ್ಚುಲಿ SCC ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡಿದ್ದು. ಅಕೌಂಟೆನ್ಸಿ ಲೆಕ್ಚರರ್ ಜಗದೀಶ್ ಅಂತ. ಅವರು ನನ್ನ ಡ್ಯಾನ್ಸ್ಗಳು ನೋಡ್ಬಿಟ್ಟು ಅವರು, ನೀನು ಟೇಕ್ ಯುವರ್ ಓನ್ ಟೈಮ್, ನೀನು ಅದಕ್ಕೆಲ್ಲ ಇದು ಮಾಡಿ ಪಾರ್ಟಿಸಿಪೇಟ್ ಮಾಡಿ, ಎಲ್ಲೇ ಇದ್ರು ಹೋಗು, ನೀನು ನನಗೆ ಹೇಳು, ನಾನು ಅಟೆಂಡೆನ್ಸ್ ಹಾಕ್ಸ್ತೀನಿ, ಅಷ್ಟೆಲ್ಲ ಸಪೋರ್ಟ್ ಮಾಡಿದ್ರು. ಆಮೇಲೆ ಎಲೆನ್ ಮ್ಯಾಮ್ ಅಂತ ನನಗೆ ಇದು ಕಾಮರ್ಸ್ ಟೀಚರ್ ಅವರು, ಎಕನಾಮಿಕ್ಸ್ಗೆ ಇವರೇ ಇದ್ದರು, ಮೀರಾ ಮ್ಯಾಮು ವೈಸ್ ಪ್ರಿನ್ಸಿಪಲ್ ಇದ್ದರು, ಅವರಿದ್ದರು. ಯಾಕೆ ಇವರೆಲ್ಲ ಜ್ಞಾಪಕ ಬರ್ತಾರೆ ಅಂದರೆ ಇವರೆಲ್ಲ ಅಷ್ಟು ಸಪೋರ್ಟ್ ಮಾಡಿದ್ರು. ಆಮೇಲೆ ನನ್ನ ಯಾವ್ದು ಲೆವೆಲ್ಗೆ ಹೋದ್ರೆ ಅದೇ ನಾನು ಮುಂಚೆನೇ ಹೇಳಿದೆ ನಿಮಗೆ, ಯಾವಾಗ ಹೊಡೆದ್ರು ಲೀಡರ್ ಮಾಡಿಬಿಡೋರು ನನ್ನ, ಕಾಲೇಜಲ್ಲೂ ಲೀಡರೇ. ಮಧ್ಯಾಹ್ನ ನಾನು ಇದರಲ್ಲಿ ಲಂಚ್ ಟೈಮಲ್ಲಿ ನನ್ನ ಲೆಕ್ಚರಲ್ಲಿ ಕರ್ಸ್ಕೊಂಡು ಊಟ ಮಾಡಿಸೋರು. ಅದು ಹೆಂಗಾಗೋಯ್ತು ಅಂದರೆ, ನನ್ನ ಫ್ರೆಂಡ್ಸ್ ಜೊತೆ ಒಂದು ಫ್ರೀಯಾಗಿ ಮಿಂಗಲ್ ಆಗೋಕ್ಕೆ ಹೋಗಲಿಲ್ಲ, ಒಂದು ಸಿನಿಮಾಗೆ ಹೋಗಲಿಲ್ಲ ನಾನು. ನಾನೊಂಥರ ಲೆಕ್ಚರ್ ಥರ ಆಗೋಗಿತ್ತು ಅದು. ನನ್ನ ಹಂಗೆ ಮಾಡಿಬಿಟ್ಟಿದ್ರು ಅವಾಗ. ಆ ಥರ ಎಂಜಾಯ್ ಮಾಡಿದ್ವಿ. ಇಲ್ಲಿ ಬಿಟ್ಟು ಡಿಗ್ರಿಗೆ ಅಲ್ಲಿ ವಿ ಇ ಟಿ ಕಾಲೇಜಿಗೆ ಹೋದಾಗ ಅಲ್ಲೂ ನರ್ಮದಾ ಮ್ಯಾಮ್ ಅಂತ ಕನ್ನಡ ಟೀಚರ್, ಅವ್ರು ನನಗೆ ಸಬ್ಜೆಕ್ಟೇ ಇಲ್ಲ, ಬಟ್ ನನ್ನ ಕಣ್ಣು ತುಂಬ ಪ್ರೀತಿ ಅವ್ರಿಗೆ. ನಾನು ಆ ಕಾಲೇಜ್ಗೆ ಒಂಥರ ಒಳ್ಳೆ ಪರ್ಸ್ನಾಲಿಟಿ ಕಾಣ್ತಿದ್ದೆ. ಅದು ಅವಾಗೇನೋ ಹಂಗಿದ್ದೆ. ಅವರು ಭಾಳ ಇದು ಮಾಡೋರು, ರೆಸ್ಪೆಕ್ಟ್ ಮಾಡೋರು. ಆಮೇಲೆ ಅವರು
ನನಗೆ ಬರೋದಿಲ್ಲ, ಸುಮ್ಮನೆ ಹೇಳಕ್ಕೆ ಖುಷಿ ಆಗತ್ತೆ. ಅವರು ಒಂದು ಹಿಂದಿ ಒಂದು ದೇವ್ರದ್ದು, ಆಮೇಲೆ ಕನ್ನಡ ಒಂದು ಇದು, ಅದನ್ನು ಹಾಡು ನಿನ್ಗೆ ಆಗುತ್ತೆ ಅಂದ್ಬಿಟ್ಟು ನಮ್ಮ ತಾಯಿದು ನಮ್ಮ ತಾತಂದೆಲ್ಲ ವಿಷಯ ಗೊತ್ತಾಗಿ ಹಾಡು ಅಂದ್ಬಿಟ್ಟು ಆಡ್ಸೋರು. ಅದೊಂದು ಜ್ಞಾಪಕ ಇದೆ, ಅದು ಹಾಡೋದಂದ್ರೆ ಹಾಡೋಕ್ಕೆ ಇಷ್ಟ ಅಲ್ಲ ನನಗೆ, ಹೇಳಿದ್ದು ಅಷ್ಟು ಮೆಮೊರಿಲಿ ಇದೆ ಅದು. ಅವರು ಅದನ್ನು ಪ್ರಾಕ್ಟೀಸ್ ಮಾಡಿಸಿ ಆಡಿಸೋರು ನನಗೆ. ಸಂಸ್ಕೃತಲ್ಲಿ ಸರಸ್ವತಿ ಮ್ಯಾಮ್ ಅಂತಿದ್ರು, ಇನ್ನು ಅವರ ಹೆಸರು ಸರಸ್ವತಿ ಮ್ಯಾಮೇ, ಸಂಸ್ಕೃತ ಕ್ಲಾಸ್. ಅದರ ಕಾಮಿಡಿ ಏನಂದರೆ, ಡಿಗ್ರಿಲಿ ನಮ್ಮ ಕ್ಲಾಸಲ್ಲಿ ಇದ್ದಿದ್ದೆ 3 ಜನನೋ 6 ಜನನೋ, ಅದರಲ್ಲಿ 5 ಜನ ಬರ್ತಾನೆ ಇರಲಿಲ್ಲ ಸಂಸ್ಕೃತ್ಗೆ. ಸಬ್ಜೆಕ್ಟ್ಗೆ ನಾನೊಬ್ಬನೇ ಅಲ್ಲಿ ಕರೆಕ್ಟಾಗಿ ಅಟೆಂಡ್ ಮಾಡ್ತಾ ಇದ್ದೆ. ನಿಮಗೆ ಸಂಸ್ಕೃತ ಅಂದರೆ ಇಷ್ಟ ಆಯ್ತಾ? ಹಾಂ, ಸಂಸ್ಕೃತ ಫಸ್ಟ್ ಟೈಮ್ ಸಂಸ್ಕೃತ ತೊಗೊಂಡಿದ್ದೆ. ಇಷ್ಟ ಅಂತಲ್ಲ, ನಮ್ಮ ಮನೆಯವ್ರು ಲಾಭ ಕೊಡಿಸಿದ್ರು ನಾವು ಆ ಥರ, ಅದು ಹಂಗೆ ಇದಾಯ್ತು, ಅದು ಇಷ್ಟ ಆಯಿತು ಅಷ್ಟೇ. ಸರ್, ಸ್ಕೂಲ್ ಕಾಲೇಜಸಲ್ಲೆಲ್ಲ, ಹೈಸ್ಕೂಲಲ್ಲೆಲ್ಲ ಮತ್ತು ಕಾಲೇಜಸಲ್ಲಿ, ಡಿಗ್ರಿ ಕಾಲೇಜಸಲ್ಲಿ ಸ್ಪೆಷಲಿ NCC, ಸ್ಕೌಟ್ಸ್ ಗೈಡ್ಸ್ ಅದೆಲ್ಲ ತುಂಬ ಫೇಮಸ್ ಇತ್ತು ಅವಾಗ. ಮತ್ತು ತುಂಬ ಜನ ಪಾರ್ಟಿಸಿಪೇಟ್ ಕೂಡ ಮಾಡೋರು, ಅಷ್ಟೇ ಪ್ರಿಫರೆನ್ಸ್ ಕೊಡೋರು ಆ ಟೈಮಲ್ಲಿ. ನೀವೇನಾದರೂ ಪಾರ್ಟಿಸಿಪೇಟ್ ಮಾಡಿದ್ರಾ ಆ ಟೈಮಲ್ಲಿ? ನಾನು NCCಲಿ ಅದನ್ನೇ ಮರ್ತೇ ಹೋಯ್ತು ನೋಡಿ. ನಾನು ಡೆಲ್ಲಿಗೆಲ್ಲ ಹೋಗಿದ್ದೀನಿ, ನಾನು ಸ್ಕೂಲಿಂದ ಕರ್ಕೊಂಡೋಗಿ ನಮ್ಮ PT ಮಾಸ್ಟ್ರು. ಫಸ್ಟ್ ಟೈಮ್ ಕರ್ಕೊಂಡೋದಾಗ ಎಲ್ಲ ಚೆನ್ನಾಗಿತ್ತು, ಮನೆಯಲ್ಲೂ ಕಳಿಸಿದ್ರು ನಮ್ಮಮ್ಮ. ಸೆಕೆಂಡ್ ಟೈಮು ಏನೋ ಇದಾಯ್ತು, ಆ ಟೈಮಲ್ಲಿ ಏನೋ ವಾರ್ ಇಶ್ಯೂಸು ಯಾವುದೋ ಇದಕ್ಕೆ ಏನೇನೋ ಮಿಲ್ಟ್ರಿ ಹಂಗಾಗ್ಬಿಟ್ಟು ಏನೇನೋ ಮಾತಾಡ್ಬಿಟ್ಟು ಟಿಕೆಟ್ ಎಲ್ಲ ಆಗಿದೆ, ಕಳಿಸ್ಲಿಲ್ಲ. ಬೇಕು ಅಂತ ಮಲಗಿಸ್ಬಿಟ್ಟು ಈರುಳ್ಳಿ ಎಲ್ಲ ಇಟ್ಬಿಟ್ಟು ಜ್ವರ ಬಂದಿದೆ ಅಂತೆಲ್ಲ ಮಾಡಿ ಕ್ಯಾನ್ಸಲ್ ಮಾಡಿಸ್ಬಿಟ್ರು ನಮ್ಮ ತಾಯಿ. ಅದೊಂದು ಇನ್ಸಿಡೆಂಟ್. NCC ನಾನು ಒಳ್ಳೆ ಶಾರ್ಪ್ ಶೂಟರ್, ಗನ್ ಇದೆಲ್ಲ ಫೈರಿಂಗ್ ಎಲ್ಲ ಮಾಡಿಸಿದ್ರು ನನಗೆ, ಅದೆಲ್ಲ ಮರ್ತಿಲ್ಲ. ಇವಾಗಲೂ ನಮ್ಮ ಫ್ರೆಂಡ್ಸ್ ಗನ್ ಎಲ್ಲ ತೊಗೊತೀವಲ್ಲ, ಎಷ್ಟು ದೂರ ಬಾಟ್ಲ್ ಇಟ್ರು ಅದ್ರ ಮೇಲೆ ಒಂದು ಸಣ್ಣ ಕ್ಯಾಪ್ ಇಟ್ರು ಅದನ್ನು ಹೊಡೆದಿದ್ದೀನಿ. ಸೊ ಅದೊಂಥರ ಇದು. ಆಮೇಲೆ ನಮ್ಮ ಸ್ವಸ್ತಿಕ್ ಶಂಕರ್ ಅಂತ ಆ್ಯಕ್ಟರ್ ಅವರು, ಅವರು ತುಂಬ ಅವರು ಹಂಟಿಂಗ್ ಎಲ್ಲ ಹೋಗ್ತಾಯಿದ್ರು, ಸುಮಾರು ಗನ್ಗಳು ಇಟ್ಟಿದ್ರು. ಅವ್ರು ಯಾವ್ದಾದ್ರು ಹಿಲ್ ಸ್ಟೇಷನ್ ಸೈಡ್ ಎಲ್ಲ ಶೂಟಿಂಗ್ ಆದಾಗ ನಾವೆಲ್ಲ ಮಾಡಿದ್ವಿ ಒಟ್ಟಿಗೆ. ಈ ತುಂಟ ಅನ್ನೋ ಒಂದು ಪಿಕ್ಚರ್ ಮಾಡಿದ್ದೀವಿ, ಮುನಿ ಅಂತ ಒಂದು ಪಿಕ್ಚರ್ ಮಾಡಿದ್ದೀವಿ. ಈ ನಂದು ಸುಮಾರು ಪಿಕ್ಚರ್, ಓಂ ಪ್ರಕಾಶ್ ಅವ್ರ ಡೈರೆಕ್ಷನ್ ಅವರು ಸುಮಾರು ಪಿಕ್ಚರ್ ಅವರು. ಸೊ ಅವ್ರ ಜೊತೆ ಮಾಡಿದಾಗ ಯಾವುದೋ ಒಂದು ಬೆಟ್ಟದ ಹತ್ರ ಎಷ್ಟೋ ದೂರದಲ್ಲಿ ಆ ತೆಂಗಿನಕಾಯಿ ಕಾಣೋದೇ ಇಲ್ಲ, ಆ ಗನ್ನಲ್ಲಿ ಆ ಝೂಮಲ್ಲಿ ನೋಡಿದ್ರೆ ಆ ತೆಂಗಿನಕಾಯಿ ಕಾಣುತ್ತೆ. ಅದನ್ನು ಒಂದೇ ಶಾಟ್ ಹೊಡೆದ್ಬಿಟ್ರು. ನಾನು ಇವರೇ ಹೆಂಗೆ ಹೊಡಿತಾರಲ್ಲ ಅದನ್ನು ತೊಗೊಂಡು ಅದೇನೋ ಫಸ್ಟ್ ಟೈಮ್ ಹೊಡೆದೆ, ನನಗೆ ಅದು ಹೊಡೆದೆ. ಅವರು ಖುಷಿಪಟ್ಟರು. ಇಲ್ಲ ನೀನು ಮುಂಚೆನೇ ಪ್ರಾಕ್ಟೀಸ್ ಇದೆ ಹಿಂಗೆಲ್ಲ ನನಗೆ ರೇಗ್ಸೋರು. ನನಗೆ ಜಾಸ್ತಿ ಮೆಮೊರಿ ಇರೋದೇ ಲೆಕ್ಚರ್ಗಳು, ನನಗೆ ಸ್ಟೂಡೆಂಟ್ಸೇ ಫ್ರೆಂಡ್ಸೇ ನನಗೆ ಅಷ್ಟು ಇಲ್ಲ. ಅಂದ್ರೆ ನಿಮ್ಮನ್ನು ಅವ್ರ ಮಕ್ಕಳ ಥರನೇ ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದಾರೆ. ತುಂಬ ಇದು ಮಾಡಿದ್ರು. ಅಂಥ ಗುರುಗಳಿಗೆ ಈ ಟೈಮಲ್ಲಿ ಏನಾದರೂ ಹೇಳಬೇಕು ಅಂದರೆ ಏನು ಹೇಳ್ತೀರಾ ಸರ್? ಅಂಥ ಗುರುಗಳು ಈಗಿನ ಜನ್ರೇಷನ್ ಆ ಥರ ಗುರುಗಳೇ ಇಲ್ಲ ಅನ್ಸುತ್ತೆ. ಯಾಕಂದರೆ ಪಾಪ ಹಾಗಂತ ಅಂದ್ಬಿಟ್ಟು ಈ ಗುರುಗಳು ಸರಿ ಇಲ್ಲ ಅಂತಲ್ಲ, ಅಂದರೆ ಲೆಕ್ಚರ್ಸ್ಗಳು ಸರಿ ಇಲ್ಲ ಅಂತಲ್ಲ. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಒಂಥರ ಮೆಕ್ಯಾನಿಸಮ್ ಆಗಿಬಿಟ್ಟಿದೆ. ಅವ್ರು ಬರ್ತಾರೆ, ಅವ್ರ ಸಬ್ಜೆಕ್ಟ್ ಹೇಳ್ತಾರೆ, ಹೊಟ್ಟೋಗ್ತಾರೆ. ಯಾರು ಅವ್ರ ಕ್ಲಾಸಲ್ಲಿ ಯಾರು ಸ್ಟೂಡೆಂಟ್ಸ್ ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ, ಹೆಸರುಗಳು ಕೂಡ ಗೊತ್ತಿರಲ್ಲ, ಅವ್ರಿಗೆ ತಿಳ್ಕೊಳ್ಳೋ ಇದು ಪೇಷನ್ಸು ಇರಲ್ಲ. ಪ್ರಾಕ್ಟಿಕಲ್ಸ್ ಲೆಕ್ಚರ್ ಒಬ್ರು ಇದ್ರು, ವಾಸುಕಿ ಅಂತ ಅವ್ರ ಹೆಸರು, SSMRE ಕಾಲೇಜಲ್ಲಿ. ಅವ್ರು ಮ್ಯಾಕ್ಸಿಮಮ್ ಓವರ್ ಆಲ್ ಬಾಡಿ ಮ್ಯಾಕ್ಸಿಮಮ್ ಒಂದು 25 kg ಇದ್ರೆ ಅಷ್ಟೇ ಅವರು. ಬಟ್ ಇಡೀ ಕಾಲೇಜ್ನೇ ನಡಗಿಸೋರು, ಮೂರ್ತಿ ಚಿಕ್ಕದ. ಎಸ್ಪೆಷಲಿ ಪ್ರಾಕ್ಟಿಕಲ್ಸಲ್ಲಿ ನಮಗೆ ಮಾರ್ಕ್ಸ್ ಬೇಕೇ ಬೇಕು. ಹೌದು. ಹೆಂಗೆ ನಡಗಿಸ್ಬಿಡೋರು ಅಂದರೆ ಏನಾದ್ರು ಗಲಾಟೆ ಮಾಡಿದ್ದು ಅವರು. ಹೆಂಗಂದರೆ ಇವತ್ತು ಗಲಾಟೆ ಮಾಡಿದ್ರೆ ವೀಕೆಂಡಲ್ಲಿ ಪ್ರಾಕ್ಟಿಕಲ್ಸ್ ಮಾರ್ಕ್ಸ್ ಕೊಡೋ ಟೈಮಲ್ಲಿ ಹೇಳ್ಬಿಟ್ಟು ಕಟ್ ಮಾಡೋರು. ಅದಕ್ಕೆ ಎಲ್ಲ ಹೆದರ್ಕೊಂಡು ಮಾತಾಡ್ತಾನೆ ಇರಲಿಲ್ಲ. ವಾಸುಕಿದ್ದು ಕ್ಲಾಸ್ ಅಂದರೆ ಪಿನ್ ಡ್ರಾಪ್ ಸೈಲೆನ್ಸ್. ಅವ್ರನ್ನೂ ಯಾಕೆ ಮರೆಯಲ್ಲ ಅಂದರೆ ಅಂಥವ್ರು ನನ್ನನ್ನು ಇಷ್ಟಪಟ್ಟು ಮಾತಾಡ್ಸೋರು. ಅದೊಂಥರ ನನ್ನ ಲೆಕ್ಕ. ಏನೋ ಮಾಡಿದ್ದೀರಾ ಸರ್ ನೀವು ಹಂಗಾದ್ರೆ? ನನ್ನ ಒಂಥರ ಇದಾಗ್ತಿತ್ತು, ನಡೀತಾ ಇತ್ತು ಆ ಥರ. ಎಂಜಾಯ್ ಮಾಡಿದ್ದೀನಿ. ಓಕೆ ಸರ್, ಇಷ್ಟು ಖುಷಿಯಿಂದ ಇಷ್ಟೆಲ್ಲ ಮಾತಾಡಿ ಇಷ್ಟೆಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಧರ್ಮ ಅವರ ಸ್ಕೂಲ್ ಲೈಫು, ಕಾಲೇಜ್ ಲೈಫು ಹೇಗಿತ್ತು ಮತ್ತು ಎಷ್ಟು ಮಜಾ ಮಾಡ್ತಿದ್ರು ಅಂತ ನಾವು ಸಂಪೂರ್ಣವಾಗಿ ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ, ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಸಣ್ಣ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.